ದೇವ್ರೇ, ಹೋಗು ಎಕ್ಸಿಲೇಟರ್ ಕೊಡು. ಮೆಲ್ಲ ಬ್ರೋ, ಅಯ್ಯೋ ಸ್ನೇಹಿತರೆ, ಬ್ಲಾಕ್ ವೈಟ್ ಪಾಟಿನೇ ಇಲ್ಲ ಒಳಗಡೆ. ನಾನೇ ನಂದೇ ತಪ್ಪು. ಬ್ರೋ, ಅವರ್ ಕಾರ್ ವಿಲ್ ಗೆಟ್ ಸ್ಟಕ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ಅದಾದ್ಮೇಲೆ ಪಾಡ್ಕಾಸ್ಟ್ ಬಂದಿತ್ತು ಅನ್ಕೋತೀನಿ ಅಲ್ಲ, ಪಾಡ್ಕಾಸ್ಟ್ ಅಲ್ಲ? ಹೌದು. ಸೊ ಈಗ ಆ ವ್ಲಾಗಿದ್ದು ಕಂಟಿನ್ಯೂಷನ್ ಎಲ್ಲಿ ಅಂದರೆ, ನಾವು ಹೋಗ್ತಾ ಇದ್ದೇವೆ ಸ್ವಲ್ಪ SMRಗೆ ಬರ್ಡೇ ಇದೆ, ಅವ್ರು ಇನ್ವೈಟ್ ಮಾಡಿದರು. ಸೊ ಅದರಷ್ಟೇ ಅವ್ರದ್ದು ವ್ಲಾಗ್ ಬಂದಿರ್ಬೋದಲ್ಲ ಆಲ್ರೆಡಿ. ಪರವಾಗಿಲ್ಲ, ಬಟ್ ನಾವೇನು ಚಿಲ್ ಮಾಡಿದ್ವಿ, ನಾವೇನು ಮಾಡಿದ್ವಿ ಅಂತ ತೋರಿಸ್ತೇನೆ. ಎನಿವೇಸ್, ಗಿಫ್ಟ್ ತೊಗೊಳ್ಬೇಕು, ಮತ್ತು ಒಂದು ಹೊಸ ಫೋನ್ ತೊಗೊಳ್ಬೇಕು, ಮತ್ತು ಹೇರ್ ಸೆಟ್ ಮಾಡಬೇಕು. ಸ್ನೇಹಿತರೆ, ನಾನು ಫೋನ್ ತರಿಸಿಡ್ಲಿಕ್ಕೆ ಹೇಳಿದ್ದೆ, ಅವ್ರು ತರ್ತೇನೆ ಅಂತ ಹೇಳಿದ್ರೆ ಅಷ್ಟರಲ್ಲಿ ನಡುವಲ್ಲಿ ಇನ್ನೊಬ್ರು ಇದ್ದ ಒಂದು ಸ್ಟಾಕ್ ಅವ್ರು ಕಸ್ಟಮರ್ ಬಂದ್ರಂತ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಪ್ರಾಬಬ್ಲಿ ಈಗ ಸ್ವಲ್ಪ ಹೊತ್ತಲ್ಲಿ ತರಿಸುವರು. ಅಷ್ಟರ ತನಕ ನಾವು ಹೋಗಿ SMR ಬ್ರೋಗೆ ಬರ್ಡೇಗೆ ಇನ್ವೈಟ್ ಮಾಡಿದ್ದಾರೆ, ಏನಾದರೂ ಚಂದದು ಗಿಫ್ಟ್ ತೊಗೊಳ್ಳೋಣ, ಅವ್ರಿಗೆ ಏನು ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಅವ್ರದ್ದೇನೋ ಇವೆಂಟಿಗೆ ಹೋಗ್ತಾ ಇರೋದು. ಜಾಕೆಟ್ ಸ್ನೇಹಿತರೆ, ಹೋಪ್ಫುಲಿ ನೋಡೋಣ SMR ಇಷ್ಟ ಆಗುತ್ತಾ ಅಂತ. ಮೀಡಿಯಮ್, ದಿಸ್ ಇಸ್ ಸ್ಮಾಲ್ ಬ್ರೋ. ವೆರಿ ಲೂಸ್ ಇಟ್ ವೋಂಟ್ ಬಿಕಮ್. ನೋ, ಮೀಡಿಯಮ್ ಇಸ್ ಮೈ ಸೈಜ್. ಸ್ನೇಹಿತರೆ, ಸೈಜ್ ಗೊತ್ತಿಲ್ಲ, ಅದೇ ಕ್ವೆಶನ್ ಆಗ್ತೀರಾ. ಸಿಮ್ರನ್ ಅವ್ರಿಗೆ ಕಾಲ್ ಮಾಡಲಿಕ್ಕೆ ಸಿಮ್ರನ್ ಅವ್ರ ನಂಬರ್ಸ್ ಇಲ್ಲ. ಬ್ರೌನ್ ಇಸ್ ನೈಸ್. ಪ್ಯಾಂಟ್ ಅಯ್ಯೋ ಸ್ನೇಹಿತರೆ, ಇದೇ ಪ್ರಾಬ್ಲಮ್ ಆಗೋದು. ಶೂ ಸೈಜ್ ಬಂದ್ಬಿಟ್ಟು 9 ಇರಬೇಕು. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಎಮ್ ಆ ಥರ ಏನಾದರೂ ಬೇಕು, ಬಟ್ ಎಲ್ಲಂತೂ ಅಲ್ಲ, ಎಮ್ ಹತ್ರ ಆ ಕ್ಯಾಟಗರಿ ಬರುತ್ತೆ. ಶೂ ಸೈಜ್ ಇಸ್ ಫಾರ್ ಶೋರ್ 9, ಪಕ್ಕಾ 9. ಸೊ ಸ್ನೇಹಿತರೆ, ಒಂದು ಕನ್ಫ್ಯೂಸ್ ಲಾಸ್ಟಿಗೆ ಒಂದು ಕಾರ್ಡ್ ಸೆಟ್ಸು ಮತ್ತೊಂದು ಶೂ ತೊಗೊಂಡಿದ್ದೇವೆ. ಸೊ ಅದೇ ಗಿಫ್ಟ್ ತೊಗೊಂಡಿದ್ದೀವಿ. ಈಗ ಅವ್ರದ್ದು ಇದೆ ಬರ್ಡೇ, ಅದಕ್ಕೆ ಹೋಗಬೇಕು. ಅದ್ರ ಮುಂಚೆ ನಂಗೆ ಈಗ ಫೋನ್ ತೊಗೊಳ್ಬೇಕು. ಅಲ್ಲಿ ಹೋಗಿ ಸ್ಟಕ್ ಆಗಿದ್ದು, ಈಗ ಫೋನ್ ಬರತ್ತಾ ನೋಡಬೇಕು. ಸ್ನೇಹಿತರೆ, ಸಿಚುವೇಶನ್ ನೋಡಿ, ಕವರ್ ಇಲ್ಲ, ಒಂದೇ ಕವರು. ಇಷ್ಟು ದೊಡ್ಡ ಅಂಗಡಿ, ಎಂತ ಮಾಡೋದು ಸ್ನೇಹಿತರೆ. ಇವತ್ತು ದಿನವೇ ಸರಿ ಇಲ್ವಾ ಅಂತ ಹೊರಗಿಂದ ನೋಡುವಾಗ ಫುಲ್ ಕಾಣ್ತಾ ಇತ್ತು. ಫುಲ್ ಇದ್ರೆ ಮುಗಿದ ಕತೆ. ಇದ್ರೆ ಫೈನಲಿ ಹೇರ್ ಸೆಟ್ ಆಗಿದೆ, ಬಟ್ ಫೋನು ಪ್ರಾಬ್ಲಮ್ ಆಗೋಯ್ತು. ಮಾಲ್ ಆಫ್ ಏಷ್ಯಾ ಹೋಗ್ಬೇಕಂತೆ. ಸೊ ನಾನೇನು ಮಾಡ್ತೀನಿ, ಮಾಲ್ ಆಫ್ ಏಷ್ಯಾಗೆ ನಾಳೆ ಹೇಗೋ SMR ಇವೆಂಟ್ ಹೋಗ್ಲಿಕ್ಕಿದೆ, ಹಾಗೆ ಹೋಗೋ ಮುಂಚೆ ಅಲ್ಲಿಂದ ಫೋನ್ ತೊಗೊಂಡು ಹೋಗ್ತೀನಿ. ದಟ್ ವುಡ್ ಬಿ ದ ಬೆಸ್ಟ್ ಆಪ್ಷನ್. ಯಾಕಂದ್ರೆ ಈಗ ಹೋದರೆ ಮತ್ತೆ ಬರುವಾಗ ತುಂಬ ಲೇಟ್ ಆಗಿಬಿಡುತ್ತೆ. ಸ್ನೇಹಿತರೆ, ಈಗ ಅದೇ ಆಫೀಸ್ ರೀಚ್ ಆಗಿದ್ದೀವಿ. ನಾನು ಲೇಟ್ ಬೇರೆ ಆಯಿತು, ಹಶು ಸಹ ಆಗ್ತಿದೆ. ಮನೆಗೆ ಹೋಗಿ ನಾನು ಊಟ ಮಾಡ್ತೀನಿ. ಪ್ರಾಬ್ಲಮ್ ಮನೇಲಿ ಏನು ತಿಂತೀನಿ ಅಂತ ಸಹ ನಿಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಮನೆಗೆ ಬಂದು ಜೋರು ಹಶು ಆಗ್ತಿತ್ತು. ಇದು ಆ್ಯಪಲ್ ಮತ್ತು ಗುವಾವ ಇದನ್ನು ತಿಂತೀನಿ. ಫ್ರೂಟ್ಸನ್ನು ತಿನ್ನಿ. ಫ್ರೂಟ್ಸ್ ವೆಜಿಟೇಬಲನ್ನು ಹೆಲ್ತಿಗೆ ತುಂಬ ಒಳ್ಳೆಯದು, ಮಿಸ್ ಮಾಡಬೇಡಿ, ಓಕೆನಾ? ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಫಸ್ಟ್ ಥಿಂಗ್ ಫಸ್ಟ್, ವರ್ಕೌಟಿಗೆ ಹೋಗ್ತಿದ್ದೇನೆ. ವರ್ಕೌಟ್ ಬೆಳಿಗ್ಗೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮುಗಿಸ್ಲಿಕ್ಕೆ. ಯಾಕಂದರೆ ವರ್ಕೌಟ್ ಬೆಳಿಗ್ಗೆ ಮುಗಿಸಿದ್ರೆ ಮತ್ತು ಇಡೀ ದಿನ ನೀವು ಕೆಲಸ ಮಾಡ್ಬೋದು ಅಂತ. ಸೊ ಬನ್ನಿ, ಬೇಗ ಹೋಗಿ ವರ್ಕೌಟ್ ಮಾಡೋಣ. ಟುಡೇ ಇಟ್ ಇಸ್ ಲೆಗ್ ಡೇ. ಶೂಟ್ ಮಾಡಲಿಕ್ಕೆ ಯಾರಿಲ್ಲ, ನೋಡ್ತೀನಿ ನಾನೇ ಎಷ್ಟಾಗತ್ತೆ. ಪ್ರಾಬಬ್ಲಿ ಪೋಸ್ಟ್ ವರ್ಕೌಟ್ ಒಂದು. ಲೆಟ್ಸ್ ಗೋ. ಸ್ನೇಹಿತರೆ, ಲೆಗ್ ವರ್ಕೌಟ್ ಇತ್ತು, ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ 300 ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ಅದಕ್ಕೆ ಬರ್ನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕಂಪ್ಲೀಟ್ ವರ್ಕೌಟ್ ಬೇಕು, ಏನು ವರ್ಕೌಟ್ ಮಾಡಿದೆ ಅಂದರೆ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಕಂಪ್ಲೀಟ್ ಮಸಲ್ ಬೈ ಮಸಲ್ ವರ್ಕೌಟ್ ಇದೆ, ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಜಿಮ್ ವರ್ಕೌಟ್ ಲೈಬ್ರರಿ ನೋಡಿ, ಫ್ರೀ ಆಗಿದೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕಂಪ್ಲೀಟ್ ವರ್ಕೌಟ್ ಕಾರ್ಡಿಯೋ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ ಸಿಗ್ತೀನಿ. ಜಿಮ್ಮಿಂದ ರೆಡಿಯಾಗಿ ಬಂದೆ. ನೋಡಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ, ದೊಡ್ಡ ನಡೀತಾ ಇದೆ. ಕನ್ಸ್ಟ್ರಕ್ಷನ್ ಯಾಕಂದರೆ ಆಪ್ಷನ್ ಇರಲಿಲ್ಲ, ವಿ ಹ್ಯಾಡ್ ಟು ಮೂವ್ ದ ಆಫೀಸ್. ಅದ್ರ ಜೊತೆ ಕೆಲಸನೂ ಮಾಡ್ತಿದ್ದೀನಿ. ಜೋರು ಹಶು ಆಗ್ತಿತ್ತು. ರೆಗ್ಯುಲರ್ ಚಿಕನ್ ಕರಿ ಮಾತ್ರ ಇತ್ತು. ನಾನು ತಿಂದು ಕೆಲಸ ಮುಗಿಸಿ ಇಂದ ಹೊರಡಬೇಕು. ಹೋಗ್ತಾ ತೋರಿಸ್ತೀನಿ, ಓಕೆನಾ? ಸ್ನೇಹಿತರೆ, ಇಂಟೀರಿಯರ್ ಕೆಲಸ ನೋಡ್ಕೊಂಡು ಆದಷ್ಟು ಹುಷಾರಿಲ್ಲ. 2 ಇಂಚ್ ಬೈಸೆಪ್ಸ್ ಕಮ್ಮಿ ಆಗಿಬಿಟ್ಟಿದೆ ಆದಷ್ಟು. ಇದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಆದಷ್ಟು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಫ್ರಮ್ ಅವರ್ ಇಂಟೀರಿಯರ್. ಎನಿವೇಸ್, ಅವನಿಗೆ ಹುಷಾರಿಲ್ದಾಯ್ತು, ಅವನ ಹತ್ರ ಮಾತಾಡಿ ಡೈರೆಕ್ಟ್
ನನಗೆ ಹುಷಾರಿಲ್ಲದಾಗಲಿಕ್ಕೆ ರೀಸನ್ ಮೆಂಟಲ್ ಹೆರಾಸ್ಮೆಂಟು ಫಿಸಿಕಲ್ಸ್ ಆಯ್ತು ಇಲ್ಲಿ ಎಲ್ಲ ಎರಡು ಸಹ ಒಟ್ಟಿಗೆ ಸೊ ಯೋಚನೆ ಮಾಡಿ ಮಾಡಿ ತಲೆ ಹಾಳು ತಲೆನೋವು ಕ್ಯಾಚ್. ಸೊ ನಮ್ಮದು ನೀವು ಮೈಕ್ ಇಲ್ಲ ಅಂತ ಹೇಳಿದ್ರೆ ಅದು ನಾವು ವಯನಾಡ್ ಹೋಗುವಾಗ ಮೈಕ್ ಹಾಳಾಗಿತ್ತು. ಸೊ ರಪಕ್ಕ ಒಂದು ಮೈಕ್ ಆರ್ಡರ್ ಮಾಡಿದ್ದೇವೆ. ಸೊ ಬನ್ನಿ, ಈಗ ಎಂತೆಲ್ಲ ತಗೊಳ್ಳಿಕೊಂಡು ನಮಗೆ ಹೊಸ ಫೋನ್ ಆಗಬೇಕು, ಮಂಗಳೂರು ಇವೆಂಟಿಗೆ ಶಾಪಿಂಗ್ ಆಗಬೇಕು. ಬನ್ನಿ ಅವನು. ಓ ದೇವರೇ, ಸ್ನೇಹಿತರೆ ಡಗ 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 ಹೊರಗಡೆ ನೋಡಿ ಹೇಗಿದೆ ಅಂತ. ಆ್ಯಂಡ್ ನಮ್ಮದು ಹೊಸ ಬೋರ್ಡ್ ಆಗ್ತಾ ಇದೆ ನೋಡಿ, ಅಲ್ಲಿ ಕಾಣ್ತದ ಬ್ರ್ಯಾಂಡ್. ಗಂಟೆ 3:45. ಇಡೀ ಬೆಂಗಳೂರು ಮುಳುಗೋ ಥರ ಭಯ ಆಗ್ತಾ ಇದೆ. ನೋಡೋಣ ಇವೆಂಟ್ ಏನಾಗತ್ತಂತ. ಬನ್ನಿ. ಸ್ನೇಹಿತರೆ ಬೊಳ್ಳ ದೇವರೇ, ಫಾರ್ಚುನರ್ ತಗೊಂಡು ಬರಬೇಕಿದ್ದ. ಟ್ಯಾಬು ಫೋನು ಮುಗಿಯುವುದಿಲ್ಲ ಸ್ನೇಹಿತರೆ. ನಾನು ಮೊನ್ನೆ ವ್ಲಾಗ್ ನೋಡ್ತಾ ಇದ್ದೆ ನೋಡಿ, ಶಶಾಂಕ್ ಟೆನ್ಷನ್ ಅಲ್ಕೋತಿದ್ದಾರಲ್ಲಿ. ಓ ದೇವ್ರೇ, ಬೊಳ್ಳ ಬಂದ್ಬಿಟ್ಟಿದೆ ಸ್ನೇಹಿತರೆ. ಬೊಳ್ಳ ನೋಡಿದ್ದೀರಾ ನೀವು ಬೆಂಗಳೂರಲ್ಲಿ? ಏ ಬ್ರೋ, ಅವರ್ ಕಾರ್ ವಿಲ್ ಗೆಟ್ ಸ್ಟಕ್ ಬ್ರೋ. ಇಫ್ ಯು ಸ್ಲೋ ಡೌನ್ ವಿ ವಿಲ್ ಗೆಟ್ ಸ್ಟಕ್. ಯು ಗೋ ಫಾಸ್ಟ್. ಇಷ್ಟೊಂದು ನೀರು ಹೇಗೆ ಸ್ನೇಹಿತರೆ? ನಾನು ಮೋಡ ನೋಡಿನೇ ಹೇಳ್ದೆ ಏನೋ ಉಲ್ಟಾ ಆಗ್ತಿದೆ ಅಂತ. ನಂಗೆ ಯಾಕೋ ಭಯ ಆಗ್ತಿದೆ. ಟೈರ್ ಒಳಗೆ ಇದು ಇಂಜಿನ್ ನೀರು ಹೋಗ್ಬಿಡಿ. ಇಂಜಿನ್ ಒಳಗೆ ನೀರು ಹೋಯ್ತು ಅಂದ್ರೆ ನಮ್ಗೆ ಮುಗೀತು ಕತೆ. ಹೋಯ್ತು ಹೋಗು ಎಕ್ಸಿಲೇಟರ್ ಕೊಡು. ರೈಟಲ್ಲಿ ಇರು. ಇದು ಯಾವ್ದೋ ಹೊಸ ರೋಡ್ ನೀನ್ ತಗೊಂಡಿರೋದು ಬ್ರೋ. ಕೆಳಗೆ ನೀರುಂಟು. ಇದು ಯಾರು ಬರೆದ ಕತೆಯೋ. ನಮ್ಮ ಆಟೋ ಅವರು ನಿಲ್ಸ್ಬಿಟ್ಟು ವೇಟ್ ಮಾಲಲ್ಲಿ ಬೊಳ್ಳ ತುಂಬಿದ್ರೆ ಸ್ವಲ್ಪ ಸೇಫ್ ಝೋನಿಗೆ ಬಂದ್ವಿ ಸ್ನೇಹಿತರೆ. ಇಲ್ಲಾಂದ್ರೆ SM ಅವರ ಬರ್ಡೇ ದಿನ ನಾವು ಬೊಳ್ಳದಲ್ಲಿ ಹೋಗ್ತಿದ್ವಿ. ಮಾಲ್ ಅಮರ್, ನೀನ್ ಎಂಟ್ರಿ ಅಂತೇಳಿ ನಾನು ಮೇಲಿಂದ ಕೆಳಗೆ ಚಂಡಿ ಮಾರಾಯ. ಸ್ನೇಹಿತರೆ, ಮಳೆಯಲ್ಲಿ ಎದುರು ನಂಬರ್ ಪ್ಲೇಟೇ ಬಿದ್ದೋಗ್ಬಿಟ್ಟಿದೆ, ಗೊತ್ತೇ ಆಗ್ಲಿಲ್ಲ. ನಾವು ಸೀದಾ ಹಾರಿಸ್ಕೊಂಡು ಬಂದಿನಿ, ಒಳಗಡೆ ಏನೇನಾಗಿದೆ ಗೊತ್ತಿಲ್ಲ. ಬನ್ನಿ ಸ್ನೇಹಿತರೆ, ಹೋಗೋಣ, ಶಾಪಿಂಗ್ ಮಾಡೋಣ. ಸೀದಾ ಹೋಗಿ 17 Pro Max ಕೇಳು, ಎಂತ ಚೆಕ್ ಮಾಡಬೇಡ. ಹೌ ಮಚ್ ಇಸ್ 1 TB and 512 GB ಪ್ರೈಸ್ ಡಿಫ್ರೆನ್ಸ್ ಈಗ? ನನಗೆ ಫೋನ್ ಅದು ಬಿಲ್ ಆಗ್ತಾಯಿತ್ತು. ರಪ್ಪಕ್ಕ ಒಂದು ಪರ್ಫ್ಯೂಮ್ ತೊಗೋಬೇಕಿತ್ತು. ಬೇಗ ಪರ್ಫ್ಯೂಮ್ ತೊಗೊಂಡು ಬರೋಣ, ಟೈಮ್ ವೇಸ್ಟ್ ಯಾಕೆ ಮಾಡೋದು. ಸೊ ಸ್ನೇಹಿತರೆ, ಪರ್ಫ್ಯೂಮ್ ತೊಗೊಳ್ಬೇಕಿತ್ತು. ಪರ್ಫ್ಯೂಮ್ ತೊಗೊಂಡಾಯಿತು. ರಪ್ಪ ಬಿಲ್ ಮಾಡಿ ಮೊಬೈಲ್ ಸ್ಟೋರಿಗೆ ಹೋಗೋಣ, ಅಲ್ಲಿ ಬಿಲ್ ಪೇ ಮಾಡಬೇಕು. ಮೆಲ್ಲ ಬ್ರೋ, ಪ್ಲೀಸ್ ಡೋಂಟ್ ಸ್ಕ್ರೀಮ್. ಹೌ ಆರ್ ಯು? ಇಷ್ಟು ಸತಿ ಡಿಯೋರಲ್ಲಿ ಶಾಪ್ ಮಾಡೋದಕ್ಕೆ ಏನೋ ಕೊಟ್ಟರು ನೋಡಿ ಈಗ. ಹಾಂ, ನೀವೇ ಮಾಡಿ, ನಾನು ಯಾಕೆ ಮಾಡಬೇಕು? ಹಾಂ, ಟಡಾ. ಹಾಯ್, ಹೌ ಆರ್ ಯು ಸ್ನೇಹಿತರೆ? ಸ್ಯಾಮ್ ಫ್ಯಾಷನೇಬಲ್, ಸ್ಯಾಮ್ ಅಂತೆ ವರುಣ್ ಫ್ಯಾಷನೇಬಲ್ ಡೂಡ್ ಆಗಿ ಬಂದಿದ್ದಾರೆ. ಏನಿಲ್ಲ ಬ್ರೋ, ಇದು ಕ್ರಾಪ್ ಟಿ ಶರ್ಟ್, ಇದು ಹೊಸ ಸ್ಟೈಲ್. ಬ್ರೋ. ನಾವು ಹಳೆಯ ಕಾಲದವ್ರು ನೋಡಿ, ಪಾಪದವ್ರು. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಒಳ್ಳೆ ಬೊಂತ ಹತ್ರ ಬಂದಿರಾ? ಹೆಂಗಿದ್ದೀರಾ? ಏನ್ ಮಾಡ್ತಾ ಇದೀರಾ? ನಂಬರ್ ಪ್ಲೇಟ್ ಬಿದ್ದೋಗ್ಬಿಟ್ಟಿದೆ. ಅಯ್ಯೋ, ನಿಮ್ ಪ್ಲೇಟ್ ಬಿದ್ದಾಯ್ತಾ? ನಿಮ್ ಪ್ಲೇಟ್ ಎಲ್ಲ ಕಟ್ಟಿ ಇನ್ನು ಬೀಳಿಲ್ಲ. ನಿಮ್ದು ಬಿದ್ದಿರೋದು ಪ್ಲೇಟ್. ಅವ್ರದ್ದು ಕರೆಕ್ಟ್ ಆಗಿದೆ. ಇದೇನು ಸಮಾಚಾರ? ಬನ್ನಿ, ಆಯ್ತು, ಒಳ್ಳೆ ಶೂ ಕೊಡ್ತೀವಿ ಒಂದು ಹೊಸದು. ಮತ್ತೆ ಸ್ನೇಹಿತರೆ, ಫೋನ್ ಅಪ್ಡೇಟ್ ಆಗಿಬಿಟ್ಟಿದೆ. ಹೊಸ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದಾರೆ. ನಾನು ಲೋ ಕ್ಯಾಲೋರಿ ಜ್ಯೂಸ್ ಕುಡಿತಾ ಇದ್ದೇನೆ ಇವತ್ತು. ಅಲ್ಲಿ ಹೋಗಿ ಈಗ ಏನಾದ್ರು ತಿನ್ಬೇಕು, ಹಾಗೆ ಬರ್ಜೋರ್ ಹಶು ಆಗ್ತಿತ್ತು, ಅದಕ್ಕೆ ಸ್ನ್ಯಾಕ್ಸ್. ಅವ್ರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಫೈನಲಿ ಆಯಿತು ಎಲ್ಲ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ, ಮತ್ತು ಶಾಪಿಂಗ್ ಎಲ್ಲ ಮಾಡಿದ್ವಿ. ಈಗ ಬ್ಯಾಕ್ ಟು ಕಾರ್. ವೈಟ್ ಫೋನ್, ವೈಟಾ ಸಿಲ್ವರ್ ಇದು ನಾನು ಒಂಥರ ಡಿಫ್ರೆಂಟ್ ಅಂತ ಫೀಲ್ ಆಗ್ತದೆ, ಬೇರೆ ಫೋನ್. ಬಟ್ ಕಾರ್ ಬಂತು. ಈಗ ಕಾರಲ್ಲಿ ಕೂತು ಫಸ್ಟ್ ಹಶು ಆಗ್ತಿದೆ, ತಿನ್ನಬೇಕು. ತಿಂದು ಅವ್ರ ಇವೆಂಟಿಗೆ ಹೋಗೋಣ. ನಂಗೆ ಗೊತ್ತಿಲ್ಲ 100 ಡ್ರೆಸ್ ಆಗಿದ್ದೀನಾ ಅಂತ ಫೀಲ್ ಆಗ್ತದೆ. ಇಲ್ಲ ಪರವಾಗಿಲ್ಲ ಅಲ್ಲ ಡ್ರೆಸ್? ಹಾಂ, ಚೆಂದ ಉಂಟಾ?
ಸ್ನೇಹಿತರೆ ಎಂತ ಗೊತ್ತಾ, ನಮ್ಮ ಕಾರು ಮೇಲೆ ಹೊರಟೋಗ್ಬಿಟ್ಟಿದೆ. ಯಾ ಈ ಪಂಡಿ ಲೆಕ್ಕನೇ ಇವನು ಹೇಳಿದ್ದ ಬರುವಾಗ, ಬ್ರೋ ನಾವು ನಮ್ಮ ಕಾರ್ ಮೇಲೋದ್ರೆ ಎಂತ ಮಾಡೋದು. ನನಗೆ ಇವೆಂಟಿಗೆ ಬಂದಿದ್ದೇವೆ ಸ್ನೇಹಿತರೆ, ಫುಲ್ ಜನ ಇದ್ದಾರೆ ಅನ್ಸುತ್ತೆ. ನಾವೇನ್ರಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದ್ದೀವಿ. ಹಾಗೆ ನಾವು ಕಾಂಟ್ರಾಸ್ಟಿಂಗ್ ಬ್ಲ್ಯಾಕ್ ವೈಟ್. ನೀವು ಸ್ಟೈಲಿಶ್ ನಾವು ನೋಡಿ. ಪಾರ್ಟಿನೇ ಇಲ್ಲ ಒಳಗಡೆ. ಹೌದಾ, ಗೊತ್ತಿಲ್ಲ, ಹೋಗಿ ನೋಡ್ಬೇಕು. ಬಟ್ ಹೇಳಿಲ್ಲ. ನಾನು ಹೇಳಿದೆ ಇವಾಗ ಜಸ್ಟ್ ಬಂದಿದ್ದೀನಿ. ಸ್ಯಾಮ್ ಬ್ರೋ, ಕ್ರೀಮ್ ಆನ್ ಟಾಪ್ ಬಿಟ್ಬಿಟ್ಟು ಬೇರೆ ಯಾರ್ದೋ ಕ್ರೀಮ್ ರೆಡಿ ಮಾಡ್ತಿದ್ದೀರಲ್ಲ, ಕೈ ಹಾಕ್ಬಿಟ್ಟಿದ್ದಾರೆ. ಹೇಳಾರೆ ಅವ್ರಿಗೆ. ವಿಜಯ್ ಸೈ ಬ್ರೋ ನವ ಮೇಕಪ್ ಕರ್ಸ್ಬೇಕಿತ್ತು ನೀವು. ನವ ಮೇಕಪ್ ಕರ್ಸ್ಬೇಕಿತ್ತು ನೀವು. ಮೈಕೆ ಬನ್ನಿ. ನಾನಿಲ್ಲ ಪ್ಲೀಸ್, ನಾನು ಖುಷಿ ಇದ್ದೇನೆ. ನಾನೇ ನಂದೇ ತಪ್ಪು. ಆಯ್ತು, ಪರವಾಗಿಲ್ಲ. ನಾನು ಕಾಮಿಡಿ ಮಾಡಿದ್ದು. ಸ್ನೇಹಿತರೆ, ಫೈನಲ್ ಇವೆಂಟ್ ಮುಗಿದು ಮನೆಗೆ ಬಂದಾಯಿತು. ಆಫೀಸಲ್ಲಿ ನಿಂತಿದ್ದೇನೆ. ಬರುವಾಗ ಯೋಚನೆ ಮಾಡ್ತಿದ್ವಿ, ಆಫೀಸ್ ಆಗಿದೆಯಾ, ಬೋರ್ಡ್ ಹಾಕಿದ್ದಾರಾ, ಇಲ್ಲ ಇನ್ನೂ ಆಗಿಲ್ಲ. ಯಾವಾಗ ಆಗತ್ತೆ ಗೊತ್ತಿಲ್ಲ, ಖುಷಿ ಆಗುತ್ತೆ ಆದವತ್ತು. ಸೊ ಎನಿವೇಸ್, ಬಟ್ ಇನ್ನೊಂದು ವಿಷಯ ಅಪ್ಡೇಟ್ ಏನಂದರೆ, ನಾಳೆ ನಾವು ಹೋಗ್ತಾ ಇದ್ದೇವೆ ಮಂಗಳೂರಿಗೆ, ಆಳ್ವಾಸ್ ಕಾಲೇಜ್ ಮೂಡುಬಿದ್ರೆಗೆ ಆ್ಯಕ್ಚುಲಿ. ಸೊ ನಾನು ಸಹ ಹೋಗ್ತಾ ಇದ್ದೇವೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದು ಇರುತ್ತೆ, ನೀವು ನೋಡ್ತಾ ಇರಿ, ನಮ್ಮ ಜೊತೆ ಗಮ್ಮತ್ತು ಮಾಡ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ. ಅದನ್ನೇ ಮಾಡ್ತಿದ್ದೀರಾ ಬ್ರೋ? ಡೋಂಟ್ ಡೂ ಆಲ್ ದಿಸ್. ಸಾರಿ ಆಯ್ತು. 1,89,000 ಗುರು. ಶ್ರವಣ್ ಬ್ರೋ ಎಷ್ಟು ಕಾಸಿದೆ ಅಂದರೆ ಅವ್ರು 2 ಲಕ್ಷ ಫೋನ್ ಕೊಡ್ತಾ ಇದ್ದಾರೆ.